ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ರಾಜ್ಯ ರಾಜಕೀಯದಲ್ಲಿ ಬಿಜೆಪಿಯಲ್ಲಿ ಆಗ್ತಿರುವಂತಹ ಪ್ರಸ್ತುತ ಆಂತರಿಕ ಸಮಸ್ಯೆ ಮತ್ತು ಬೆಳವಣಿಗೆ, ಹಾಗೇನೆ ಕುಣಿಗಲ್ ಕ್ಷೇತ್ರದ ಅಭಿವೃದ್ಧಿಯ ಕುರಿತಂತೆ ಮಾತಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾಗಿರುವಂತಹ ಡಿ ಕೃಷ್ಣಕುಮಾರ್ ಅವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯ ಬಿಜೆಪಿಯಲ್ಲಿ ಬಹಳಷ್ಟು ಬದಲಾವಣೆಗಳು, ಬೆಳವಣಿಗೆಗಳು ನಡೀತಾ ಇದೆ. ಆಂತರಿಕ ಸಮಸ್ಯೆ ಅನ್ನೋದು ಬಹಿರಂಗವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ನಿರೀಕ್ಷೆ ಇಟ್ಕೋಬೋದಾ ಆಂತರಿಕ ಸಮಸ್ಯೆಗಳೆಲ್ಲ ಆದಷ್ಟು ಬೇಗ ಬಗೆಹರಿಯುತ್ತೆ ಅಂತ? ಖಂಡಿತ 100% ಆಂತರಿಕ ಸಮಸ್ಯೆಗಳು ಬಗೆಹರಿತದೆ. ಆಡಳಿತ ಪಕ್ಷದಲ್ಲೇ ಆಂತರಿಕ ಕಚ್ಚಾಟ ಇದೆ ಅಂತ ಅಂದಾಗ ಬಿಜೆಪಿಲೇನು ದೊಡ್ಡದಲ್ಲ. ಬಿಜೆಪಿನಲ್ಲಿ ಲೀಡರ್ಶಿಪ್ ಬಗ್ಗೆ ಚರ್ಚೆ ನಡೀತಾ ಇದೆ. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ನಮ್ಮ ರಾಜ್ಯ ಉಸ್ತುವಾರಿ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಸಾಧ್ಯವಾದಷ್ಟು ಬೇಗ ಸಮಸ್ಯೆ ಬಗೆಹರಿತದೆ. ಸಂಘಟನೆಯತ್ತ ದಾಪಕಾಲ ಹಾಕ್ಲಿಕ್ಕೆ ಪಕ್ಷ ಕಾರ್ಯಕರ್ತರು ಹುರುಪಾಗಿದ್ದಾರೆ. ಸಾಧ್ಯವಾದಷ್ಟು ಬೇಗ ಈ ಸಮಸ್ಯೆ ಬಗೆಹರಿತದೆ. ಖಂಡಿತ. ಹಿಂದೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಬಂದರು, ಸಮಸ್ಯೆನ ಬಗೆಹರಿಸ್ತೀವಿ ಅಂದರು. ಪ್ರಹ್ಲಾದ್ ಜೋಶಿ ಅವರು, ಇವತ್ತು ರೇಣುಕಾಚಾರ್ಯ, ಈ ಥರ ಮಾತುಕತೆಗಳು ನಡೀತಾನೆ ಇದ್ದಾವೆ. ಆಂತರಿಕವಾಗಿ ಏನು ಸಮಸ್ಯೆ ಆಗ್ತಾ ಇದೆ? ಯಾಕೆ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪಿಕೊಳ್ತಾ ಇಲ್ಲ ಅಂತ? ಈಗ ವಿಜೇಂದ್ರ ಅವರ ನಾಯಕತ್ವದ ಬಗ್ಗೆ ಯಾರಿಗೂ ಬೇಸರ ಇಲ್ಲ. ಎಲ್ಲ ಒಂದು ಕಡೆ ಗುಂಪುಗಳು ಆ ರೀತಿ ಪ್ರತಿಬಿಂಬಿಸ್ತಾ ಇರೋವಂಥದ್ದು. ಮತ್ತೆ ನಾಯಕತ್ವನ ಯಾರಿಗೆ ಕೊಡಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅಲ್ಲಿವರೆಗೂ ತಾಳ್ಮೆ ಆಗಿರಬೇಕು. ವಿಜೇಂದ್ರ ಅವರು ಬೇಡ ಅಂತ ಹೇಳಿದಾಗ ಇನ್ನೊಬ್ರು ನಾಯಕತ್ವನ ಹೈಕಮಾಂಡ್ ಕೊಡ್ತದೆ ಅಂತ ಅಂದಾಗ ಅಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕು. ಇಲ್ಲಿ ಏನಾಗ್ತದೆ, ನನಗೆ ಮನಸ್ಸಿಗೆ ಬಂದಾಗ ನಾನು ಮಾತಾಡೋದು, ಇನ್ನೊಬ್ರು ಮನಸ್ಸಿಗೆ ಬಂದಾಗ ಮಾತಾಡೋದು, ಈ ಮಾತುಗಳಿಂದ ಸಮಸ್ಯೆ ಇವತ್ತು ಉದ್ಭವ ಆಗಿದೆ. ಈ ಮಾತಿಗೆ ಒಂದು ಕಡಿವಾಣ ಹಾಕಿದ್ರೆ 100% ಬಿಜೆಪಿಲಿ ಯಾವುದೂ ಸಮಸ್ಯೆ ಇಲ್ಲ. ಚುನಾವಣೆ ಯಾವ ಸಂದರ್ಭದಲ್ಲಿ ನಡೆದರೂ ಕೂಡ ಚುನಾವಣೆ ಫೇಸ್ ಮಾಡಲಿಕ್ಕೆ, ಅಧಿಕಾರ ಹಿಡಲಿಕ್ಕೆ ಬಿಜೆಪಿ ತಯಾರಾಗಿದೆ. ಕಾರ್ಯಕರ್ತರು ಬಹಳ ಉತ್ಸಾಹತೆಯಿಂದ ಕಾಯ್ತಾ ಇದ್ದಾರೆ. ಈಗ ಆಂತರಿಕವಾಗಿ ವಿಜೇಂದ್ರ ಅವರ ನಾಯಕತ್ವ ಮಾತ್ರ ಸಮಸ್ಯೆ ಇರುವಂತದ, ಬೇರೆ ಏನಾದರೂ ಬಿಜೆಪಿಯಲ್ಲಿ ಸಮಸ್ಯೆಗಳಿದ್ದಾವ? ಈಗ ಕಾರ್ಯಕರ್ತರಲ್ಲಿ, ಮುಖಂಡಗಳಲ್ಲಿ ಇಲ್ಲ. ಕೆಲವರು ವೈಯಕ್ತಿಕವಾಗಿ ಅದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಯಾಕೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. 4 ಗೋಡೆ ಮಧ್ಯದಲ್ಲಿ ಕುಂತ್ಕೊಂಡು ಚರ್ಚೆ ಮಾಡೋ ಬದಲು ಬೀದಿಗಿಳಿದು ಚರ್ಚೆ ಮಾಡ್ತೀವಿ ಅಂತಕ್ಕಂಥದ್ದು ಪಕ್ಷಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಬಿಜೆಪಿ ಯಾವಾಗಲೂ ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ಪಕ್ಷ. ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಯಾವುದೇ ಅಪೇಕ್ಷೆಯನ್ನ ಇಟ್ಕೊಳ್ಳದಲ್ಲೇ ರಾಷ್ಟ್ರಕ್ಕೆ ನರೇಂದ್ರ ಮೋದಿ ಅವರು ಬೇಕು, ರಾಜ್ಯಕ್ಕೆ ಬಿಜೆಪಿ ಸರ್ಕಾರ ಬರಬೇಕು, ಉತ್ತಮ ಅಭಿವೃದ್ಧಿ, ನೀರಾವರಿ ಯೋಜನೆಗಳೇ ಬೇಕು ಅಂತ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಗೊಂದಲಗಳಿಗೆ ತೆರೆ ಎಳಿಬೇಕು. ಹೈಕಮಾಂಡ್ ಯಾರನ್ನ ನಾಯಕರು ಅಂತ ಕೊಡ್ತಾರೆ, ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ತಯಾರಾಗಬೇಕು. ವಿಜೇಂದ್ರ ಅವರ ನಾಯಕತ್ವವನ್ನ ಪ್ರಶ್ನೆ ಮಾಡೋದಿರ್ಬೋದು, ಅಥವಾ ಸಾಮಾನ್ಯವಾಗಿ ಇತರ ನಾಯಕರು ಆ ನಾಯಕತ್ವವನ್ನ ಪ್ರಶ್ನೆ ಮಾಡೋದು, ಆಂತರಿಕ ವಿಚಾರವನ್ನ ಬಹಿರಂಗವಾಗಿ ಹೇಳೋದು ಕಾರ್ಯಕರ್ತರ ಉತ್ಸಾಹಕ್ಕೆ ಧಕ್ಕೆ ತಂದಂಗಲ್ವಾ? ಅದು ಈಗ ನಾವ್ ಹೇಳ್ತಾ ನಮಗೆ ಬೇಸರ. ಇವೆಲ್ಲ ಮಾಧ್ಯಮದಲ್ಲಿ, ಮೀಡಿಯಾದಲ್ಲಿ ಬರ್ತಾ ಇತ್ತು ಅಂತ ಹೇಳಿದಾಗ ನಿಜ ಬಹಳ ನೋವಾಗ್ತಕ್ಕಂಥದ್ದು. ಇವತ್ತು ರಾಜ್ಯದ ಸರ್ಕಾರ ಇದೆ, ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡಿತಾ ಇರ್ಬೇಕ ಸಂದರ್ಭದಲ್ಲಿ ನಮ್ಮದೇ ಒಂದು ರಾಮಾಯಣ ರೀತಿಯಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದು ನಿಜವಾಗ್ಲೂ ನೋವಿನ ವಿಚಾರ. ಇದ್ರ ಬಗ್ಗೆ ಹಳ್ಳಿಲಿರ್ತಕ್ಕಂಥ ಸಾಮಾನ್ಯ ನರೇಂದ್ರ ಮೋದಿ ಅವರ ಅಭಿಮಾನಿ ಆಗಿರ್ಬೋದು, ಬಿಜೆಪಿಯ ಕಾರ್ಯಕರ್ತರಾಗಿರ್ಬೋದು, ಇದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾರೆ, ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ಇದನ್ನ ನಾವು ನೋಡ್ತಾ ಇದ್ದೀವಿ. ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಕಾಮೆಂಟ್ ಮಾಡ್ತಾ ಇರ್ತಾರೆ. ಸಾಮಾನ್ಯ ಕಾರ್ಯಕರ್ತರು ಕೂಡ ಇದಕ್ಕೆ ಒಂದು ತೆರೆ ಎಳಿರಿ, ಪಕ್ಷಕ್ಕೆ ಭವಿಷ್ಯ ಇದೆ, ಚುನಾವಣೆ ನಡೆದ್ರೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ, ಅಧಿಕಾರವನ್ನ ಹೋರಾಟ ಮಾಡಿ ಕೊಡ್ಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಸಾಮಾನ್ಯ ಕಾರ್ಯಕರ್ತ ಹೇಳ್ತಾರೆ. ಯಡಿಯೂರಪ್ಪನವರ ಕುರಿತಂತೆ, ಆ ಕುಟುಂಬ ರಾಜಕಾರಣದ ಕುರಿತಂತೆ ಹಿಂದೆ ಈಶ್ವರಪ್ಪನವರು ಮಾತಾಡಿದ್ರು, ಅವರು ಪಕ್ಷದಲ್ಲಿಲ್ಲ. ಈಗ ವಿಜೇಂದ್ರ ಅವರ ಕುರಿತಂತೆ ಯತ್ನಾಳ್ ಅವರು ಮಾತಾಡ್ತಾ ಇದ್ರು, ಅವರು ಕೂಡ ಪಕ್ಷದಲ್ಲಿಲ್ಲ. ಹಾಗಂತ ಹೈಕಮಾಂಡ್ ಮಾತಾಡಿದವ್ರನ್ನೆಲ್ಲ ಉಚ್ಚಾಟನೆ ಮಾಡೋಕ್ಕಾಗಲ್ಲ. ವಿಜೇಂದ್ರ ಅವ್ರಿಗೂ ಕೂಡ ಇದೊಂದು ಪಾಠ. ಅಂದ್ರೆ ಪ್ರತಿಯೊಬ್ಬರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು. ಆ ನಿಟ್ಟಿನಲ್ಲಿ ವಿಜೇಂದ್ರ ಅವರ ಕಾರ್ಯವೈಖರಿ ನಿಮಗೆ ಸಮಾಧಾನ ತಂದಿದ್ಯಾ? ಈಗ ನಾವು ಈಗಾಗಲೇ ವಿಜೇಂದ್ರ ಅವ್ರ ಜೊತೆ ಮುಕ್ತವಾಗಿ ನಾವು ಚರ್ಚೆ ಮಾಡ್ತಾ ಇದೀವಿ. ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕಾಗಿರೋವಂಥದ್ದು. ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದ್ರು. ಎಲ್ಲ ಒಂದು ಕಡೆ
ಬೇರೆ ಬೇರೆ ರೀತಿಯ ಗೊಂದಲಗಳು ಪ್ರಾರಂಭ ಆಯಿತು. ಕುಟುಂಬ ರಾಜಕಾರಣ, ಈಗ ದೇವೇಗೌಡರ ಕುಟುಂಬನೂ ಒಂದು ಕಡೆ ಇದೆ, ಯಡಿಯೂರಪ್ಪನವ್ರ ಕುಟುಂಬನೂ ಒಂದು ಕಡೆ ಇದೆ. ಬಹುಶಃ ಎಲ್ಲ ಕುಟುಂಬದಲ್ಲಿ ಇರ್ತಕ್ಕಂಥ ರಾಜಕಾರಣ ಬಿಜೆಪಿಲಿ ಇದೆ, ಬಿಜೆಪಿಲಿ ಇಲ್ಲ ಅಂತ ಏನು ಹೇಳಂಗಿಲ್ಲ. ಇವತ್ತು ಈ ರಾಜಕಾರಣನ ನಾವು ಹೋಲಿಕೆ ಮಾಡಿ ನೋಡ್ತು ಅಂತಂದ್ರೆ ಕುಟುಂಬ ರಾಜಕಾರಣ ಇಲ್ದಲ್ಲೇ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಅಂದ್ರೆ ನರೇಂದ್ರ ಮೋದಿ ಅವರು. ನಮಗೆ ಹೆಮ್ಮೆ ಹೇಳ್ಕೊಳ್ಳಿಕ್ಕೆ. ಹಾಗಾಗಿ ಕುಟುಂಬ ರಾಜಕಾರಣನ ರಾಜಕಾರಣದಲ್ಲಿ ಅಧಿಕಾರನ ಹಿಂಬಾಗ್ಲಿಂದ ತಗೊಳ್ಳಲ್ಲ. ಆ ಕುಟುಂಬದವರು ಸಾರ್ವಜನಿಕವಾಗಿ ಮತದಾರರ ಮುಂದೆ ನಿಂತು ನಾನು ಕೆಲಸ ಮಾಡ್ತೀನಿ, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದಾಗ ಕುಟುಂಬ ರಾಜಕಾರಣ ಅಂತ ಅನ್ನಲ್ಲ. ಈಗ ಕುಮಾರಣ್ಣರು ಮುಖ್ಯಮಂತ್ರಿ ಆದ್ರು, ಕುಮಾರಣ್ಣರು ದೇವೇಗೌಡರ ಮಗ ಅನ್ನೋದೇ ತಪ್ಪು ಅನ್ನೋದಾದ್ರೆ, ವಿಜಯೇಂದ್ರ ಅವರು ಯಡಿಯೂರಪ್ಪನವ್ರ ಮಗ ಅನ್ನೋದೇ ತಪ್ಪು ಅನ್ನೋದಾದ್ರೆ ರಾಜಕಾರಣಕ್ಕೆ ಅರ್ಥ ಇಲ್ಲಿರ್ತದೆ. ಏನಾದ್ರು ಬಲವಂತವಾಗಿ ಕರ್ಕೊಂಡ್ಬಂದು ಕುರ್ಚಿ ಮೇಲೆ ಕುಂಡಿಸಿದ್ರೆ ಅದು ತಪ್ಪು. ಜನಸಾಮಾನ್ಯರಿಂದ ಆಯ್ಕೆ ಆದಂತ ಸಂದರ್ಭದಲ್ಲಿ ಕುಟುಂಬ ರಾಜಕಾರಣ ಬರಲ್ಲ. ಹಾಗಾಗಿ ಅದನ್ನ ಜನ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ಟೀಕೆ ಮಾಡ್ಬೇಕಾದ್ರೆ ಈ ರೀತಿಯ ಚರ್ಚೆಗಳು ಬರ್ತಾ ಇರ್ತವೆ, ಹೋಯ್ತಾ ಇರ್ತದೆ. ಆ ರೀತಿ ಆಯ್ತು ಅಂತ ಅಂದಾಗ ಶಿಕಾರಿಪುರದಲ್ಲಿ ನಮ್ಮ ಅಧ್ಯಕ್ಷ ಗೆಲ್ಲಕ್ಕೆ ಅವಕಾಶನೇ ಇರಲಿಲ್ಲ, ಗೆದ್ಲಿಲ್ವಾ? ನಮಗೆ ನಿರೀಕ್ಷೆ ಇತ್ತು ಒಂದು 50,000 ಗೆಲ್ತಾರೆ ಅಂತ. ಇವತ್ತು ಪುಕ್ಷಟ ಭಾಗ್ಯಗಳು ಬಿಜೆಪಿನ ಒಂದ್ ಕಡೆ ಸೈಡ್ ಇತ್ತಳತು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣದಿಂದ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇತ್ತು, ಅಧಿಕಾರ ಹಿಡಿತಾ ಇತ್ತು. ಕಾಂಗ್ರೆಸ್ ಬರ್ಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಓಕೆ, ಹಾಗಾದ್ರೆ ಇಷ್ಟು ತನಕ ನಾವು ಪಕ್ಷದ ಆಂತರಿಕ ಸಮಸ್ಯೆಗಳು ಅದನ್ನ ಹೇಗೆ ಪರಿಹರಿಸೋದು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನ ನಡೆಸ್ತಾ ಇದೆ, ಬಹುದೊಡ್ಡ ಮ್ಯಾಂಡೇಟ್ ಅನ್ನ ಅವ್ರು ಪಡ್ಕೊಂಡಿದ್ದಾರೆ. ಅವರ ಆಡಳಿತ ತೃಪ್ತಿ ತಂದಿದ್ಯಾ? ಖಂಡಿತ ಇಲ್ಲಮ್ಮ. ಈಗ ಅವ್ರಿಗೆ ಅವರ ಆಡಳಿತ, ಅವ್ರ ಪಕ್ಷದ ಅವ್ರ ಶಾಸಕರಿಗೆ ತೃಪ್ತಿ ಇರ್ಬೋದೇ ಹೊರತು ಜನಸಾಮಾನ್ಯರಲ್ಲಿ ಎಷ್ಟು ಬೇಗ ಈ ಸರ್ಕಾರ ಹೋಯ್ತದೆ, ಯಾವತ್ತು JDS ಬಿಜೆಪಿನ ಅಧಿಕಾರಕ್ಕೆ ಬಂದು ಜನಸಾಮಾನ್ಯರಿಗೆ ಸ್ಪಂದಿಸಿ ಕೆಲಸ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಜನ ಕಾಯ್ತಾ ಇದ್ದಾರೆ, ಅದನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ರಾಜ್ಯಕ್ಕೆ ಕೊಟ್ಟಿದೆ, ಪುಕ್ಷಟೆ ಭಾಗ್ಯಗಳನ್ನ ಕೊಡ್ಲಿಕ್ಕೆ ಹಣ ಹೊಂದಾಣಿಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಿಟ್ರೆ ಬೇರೆ ಯಾವುದೇ ಯೋಜನೆಗಳನ್ನ ಕೊಡ್ಲಿಕ್ಕೆ ಆಗಿಲ್ಲ. ಎಲ್ಲ ಒಂದ್ ಕಡೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಖಜಾನೆಯಲ್ಲಿ ಹಣ ತುಂಬಿದೆ ಅಂತ ಹೇಳ್ತಾರೆ, ಯೋಜನೆಗಳಿಗೆ ಹಣನ ಕೊಡ್ತಾರೆ, 5 ಪೈಸಾ ಹಣ ಕೊಡಲ್ಲ. ಯಾವುದೇ ಕಾಮಗಾರಿಗಳಾಗ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗ್ಲಿ ಆಗ್ತಾ ಇಲ್ಲ. ಇದು ಬಹಳ ನೋವಿನ ಸಂಗತಿ. ನಾವು ಸಿದ್ದರಾಮಯ್ಯವ್ರನ್ನ ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ, ಒಳ್ಳೆಯ ಆಡಳಿತವನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅವ್ರ ಹಿಂದಿನ 5 ವರ್ಷಕ್ಕೆ ಹೋಲಿಕೆಯನ್ನ ಮಾಡ್ಕೊಂಡ್ರೆ ಈ 2 ವರ್ಷದಲ್ಲಿ ಸಿದ್ದರಾಮಯ್ಯವರು ಯಾಕೆ ಜನಗಳಿಂದ ದೂರ ಆಗ್ತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಓಕೆ, ಗಾಟ್ ಇಟ್. ಈಗ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಡಳಿತದಲ್ಲಿ ಆಗ್ತಿರುವಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದಲ್ಲಿದ್ದುಕೊಂಡು ನೀವು ಮಾತಾಡೋದನ್ನ ವಿರೋಧ ಮಾಡಕ್ಕೆ ವಿರೋಧ ಪಕ್ಷದಲ್ಲಿದ್ದಾರೆ ಅಂತ ಉಲ್ಲೇಖ ಮಾಡ್ತಾರೆ, ಜನ ಟೀಕೆ ಟಿಪ್ಪಣಿ ಮಾಡ್ತಾರೆ. ಆದ್ರೆ ಕರ್ನಾಟಕ ಕಾಂಗ್ರೆಸ್ನ ಶಾಸಕರೇ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ದಾರೆ, ಅನುದಾನ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಎತ್ತ ಸಾಕ್ತಿದೆ ಹಂಗಾರ ಸರ್ಕಾರ? ಈಗ ಅನುದಾನ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾರೋ ಸಚಿವರ ಆತ್ಮೀಯತೆ ಇದೆ, ಸಂಬಂಧಿಕರು ಇದ್ದಾರೆ ಅಂತವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಸಿಗ್ತಾ ಇಲ್ಲ. ಅದ್ರೊಳಗೂ ಅನುದಾನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ದಳ, ಬಿಜೆಪಿ, ಕಾಂಗ್ರೆಸ್ ಅಂತಕ್ಕಂಥ ತಾರತಮ್ಯ ಎದ್ದು ಕಾಣಿಸ್ತದೆ. ನಮ್ಮ ಜಿಲ್ಲೆಯಲ್ಲೇ ತಗೋತು ಅಂತ ಹೇಳಿದಾಗ ಆಡಳಿತ ಪಕ್ಷದ ವಿಧಾನಸಭಾ ಸದಸ್ಯರಿಗೆ ಹೆಚ್ಚಿನ ಹಣ ಬರ್ತಾ ಇದೆ, ಬೇರೆಯವ್ರಿಗೆ ಬರ್ತಾ ಇಲ್ಲ. ಇವತ್ತು ನಿಜವಾಗ್ಲೂ ಆ ಶಾಸಕರುಗಳು ಆ ಕ್ಷೇತ್ರದಲ್ಲಿ ಹೋಗಿ ಜನಗಳಿಗೆ ಮುಖ ತೋರ್ಸಕ್ ಆಗ್ತಾ ಇಲ್ಲ. ಯಾವ್ದಾದ್ರು ಒಂದು ಪ್ರಾಣ ಹೋಗ್ತಕ್ಕಂಥ ಸಂದರ್ಭ, ಒಂದು ಅಭಿವೃದ್ಧಿ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ MLAಗಳು ಕೈ ಚೆಲ್ಕೊಂಡು ಕುಂತಿದ್ದಾರೆ. ಇದು ನಮ್ಮ ದುರ್ದೈವ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾರಿಗ ಹಣ ಕೊಟ್ಟಿದ್ದಾರೆ? ಯಾರಿಗೂ ಕೊಟ್ಟಿಲ್ಲ. ಇವತ್ತು ಅವ್ರ ಪಕ್ಷದವರೇ ಹಣ ಇಲ್ಲ ಅಂತ ಹೇಳಿದ್ರು ಬೀದಿಗಿಳಿದು ಮುಖ್ಯಮಂತ್ರಿಗಳ ವಿರುದ್ಧವಾಗಿ, ಉಪಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ, ಹೈಕಮಾಂಡ್ಗೆ ದೂರು ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಅಭಿವೃದ್ಧಿಯ ಚಿಂತನೆ ಇದೆ, ಆಡಳಿತ ನಡೀತಾ ಇದೆ ಅನ್ನುವಂಥದ್ದನ್ನ ಜನನು ಯೋಚನೆ ಮಾಡ್ತಾ ಇದ್ದಾರೆ, ರಾಜಕಾರಣಿಗಳು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಈಗ ನೀವು ಮಾತಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಉಲ್ಲೇಖ ಮಾಡಿದ್ರಿ. ಹಲವರು ಮಾತಾಡ್ತಾ ಇದ್ದಾರೆ, ಈ ಹಿಂದೆ ಆಡಳಿತವನ್ನ ನಡೆಸಿದಂತ ಸಿದ್ದರಾಮಯ್ಯನವ್ರನ್ನ ಈಗ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಏನ್ ವ್ಯತ್ಯಾಸ ಆಗಿದೆ? ಖಂಡಿತ 5 ವರ್ಷದಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಡಳಿತವನ್ನ ಕೊಟ್ರು. ಈ ಸಾರಿ ಮಾತಿಗೆ ಕಟ್ಟು ಬಿದ್ದು ಅವರ
ತನ್ನ ತನವನ್ನೇ ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾರ ಮಾತು ಕಟ್ಟಬಿದ್ದು ಹೈಕಮಾಂಡ್ ಹೈಕಮಾಂಡ್ ಮತ್ತೆ ಈ ಪುಕ್ಷೇಟ ಭಾಗ್ಯಗಳಿಗೆ ಕಟ್ಟಿಬಿದ್ದು ಹ್ಮ್ ಇವತ್ತು ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹ್ಮ್. ಎಲ್ಲೆಲ್ಲ ಸಾಲ ಸಿಗ್ತದೆ ಎಲ್ಲವನ್ನು ತಗೊಂಬಂದು ಕೂಡ ಹ್ಮ್. ಪುಕ್ಷೇಟ ಭಾಗ್ಯಗಳಿಗೆ ಹ್ಮ್. ಬರ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹ್ಮ್. ಹೌದು, ಇವತ್ತು KSRTಗೆ ಎಷ್ಟು ಸಾವಿರ ಕೋಟಿ ಕೊಡಬೇಕು ಅಂತ ಅವರೇ ಹೇಳಬೇಕು. ಹೌದು. ಅದೇ ರೀತಿ ಇವತ್ತು ಮಹಿಳೆಯರಿಗೆ ಹ್ಮ್ 2,000 ರೂಪಾಯಿ ಎಷ್ಟು ತಿಂಗಳಿಂದ ಕೊಟ್ಟಿದ್ದಾರೆ. ಹ್ಮ್ ಇವತ್ತು ಹಾಲಾಗ್ತಾ ಇರ್ತಕ್ಕಂಥ ಉತ್ಪಾದಕರಿಗೆ ಹ್ಮ್ 2 ವರ್ಗ ಮಾಡಿದ್ದಾರೆ. ಹ್ಮ್ ಸಾಮಾನ್ಯರಿಗೆ ಜನವರಿ ತಿಂಗಳಿಂದ ಇಲ್ಲಿವರೆಗೂ ಹ್ಮ್. 5 ರೂಪಾಯಿ ಸಹಾಯಧನ ಬಂದಿಲ್ಲ. ಹ್ಮ್ SC/ST ಜನಗಳಿಗೆ ಹ್ಮ್ ಮಾರ್ಚ್ವರೆಗೂ ಹಣ ಕೊಟ್ಟಿದ್ದಾರೆ. ಹ್ಮ್ ಇದ್ರೊಳಗೂ ತಾರತಮ್ಯವನ್ನ ಮಾಡ್ತಾರೆ. ಹ್ಮ್ ಅರ್ಧ ಲೀಟರ್ ಹಾಲು ಹಾಕಿ ಜೀವನ ಮಾಡ್ತಕ್ಕಂಥ ಒಬ್ಳು ಹೆಣ್ಮಗಳು ಶ್ರೀಮಂತೆ ಅಲ್ಲ, ಹ್ಮ್ ಬಡವೆ. ಹ್ಮ್ ಆಕೆಗೆ ಹಣ ಕೊಡಕ್ಕೆ 6 ತಿಂಗಳು ಇವ್ರು ತಗೋತಾರೆ ಅಂತ ಹೇಳಿದ್ರೆ ಹ್ಮ್. ಇವ್ರು ಎಷ್ಟು ಮಟ್ಟಿಗೆ ಆ ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಂತ ಯೋಚನೆಯನ್ನ ಮಾಡಬೇಕು. ನಿಮ್ಮ ಮೇಲೆ ಬಹುದೊಡ್ಡ ಟೀಕೆಯನ್ನ ಮಾಡಿದ್ರು ಹಿಂದೆ 40% ಪೇ CM. ಈಗ ಅದೇ ಆರೋಪಗಳು ಕರ್ನಾಟಕ ಕಾಂಗ್ರೆಸ್ ಮೇಲೆ ಬರ್ತಾ ಇದೆ. ಇವತ್ತು 40% ಹೇಳ್ಕೊಂಡೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದಿದ್ದು. ಹ್ಮ್ ಇವತ್ತು ಅವ್ರದ್ದು 60% 80% ಆಗೋಗಿದೆ. ಹ್ಮ್ ಜನಸಾಮಾನ್ಯರಿಗೆ ಇವತ್ತು ಎಷ್ಟು ಜನ ಕಾಂಗ್ರೆಸ್ ಸರ್ಕಾರದಲ್ಲಿ ಹಣ ಕೊಟ್ಟಿಲ್ಲ ಅಂತ ಗುತ್ತಿಗೆದಾರ ಇರ್ಬೋದು, ಎಷ್ಟು ಜನ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಹ್ಮ್. ಈಗಲೂ ಕೂಡ ರೈತರು ಸಾಲ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಹ್ಮ್. ಅವ್ರು ಯಾರಿಗೂ ಕೂಡ ಹ್ಮ್. ನೋವನ್ನ ಬಗೆಹರಿಸಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರ ಗಮನ ಕೊಟ್ಟು ಕೆಲಸ ಮಾಡ್ತಾ ಇಲ್ಲ. ಹ್ಮ್. ಇವತ್ತಿನ ಈ 3 ತಿಂಗಳಿಂದ ನೋಡ್ತು ಅಂತ ಹೇಳಿದ್ರೆ ಹ್ಮ್. ಸಿದ್ದರಾಮಣ್ಣವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಹ್ಮ್. DK ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕು, ಹ್ಮ್. ನನಗೆ ಅರ್ಹತೆ ಇದೆ, ಅವಕಾಶ ಇದೆ, ನಾನು ಪಕ್ಷಕ್ಕೆ ಕಟ್ಟಿದ್ದೀನಿ, ಹ್ಮ್. ನಾನು ರಾಜ್ಯ ಅಧ್ಯಕ್ಷನಾಗಿ ಪಕ್ಷಕ್ಕೆ ಕಟ್ಟಿದ್ದೀನಿ ಹ್ಮ್. ಅನ್ನುವಂಥದ್ದು ಹ್ಮ್. ಹ್ಮ್. ಇವತ್ತು ಕಾಂಗ್ರೆಸ್ ಅಲ್ಲಿ ಬೆಳವಣಿಗೆ. ಹ್ಮ್. ಈ ಬೆಳವಣಿಗೆ ನೋಡಿದ್ರೆ ನಿಜವಾಗ್ಲೂ ಕೂಡ ಹ್ಮ್. ಬಹಳ ನೋವಾಗ್ತಕ್ಕಂಥದ್ದು. ಹ್ಮ್. ಅಧಿಕಾರ ಇವ್ರಿಗೆ ಹಿಡಿದಿಟ್ಕೊಳ್ಳೋದು ಎಷ್ಟು ಮುಖ್ಯನೋ ಹ್ಮ್. ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಹ್ಮ್. ಅಭಿವೃದ್ಧಿಯನ್ನ ಮಾಡಬೇಕು, ಜನಸಾಮಾನ್ಯರಿಗೆ ಹ್ಮ್. ಕೆಲಸಗಳಾಗಬೇಕು ಅನ್ನುವಂಥದ್ದು. ಹ್ಮ್ ಹ್ಮ್ ಯಾವೂ ಕೂಡ ಆಗ್ತಾ ಇಲ್ಲ. ಕೇವಲ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಹ್ಮ್. ಇವತ್ತು ಕಾಂಗ್ರೆಸ್ ಸರ್ಕಾರ ಹ್ಮ್. ರಾಜ್ಯದಲ್ಲಿ ಅಧಿಕಾರ ಇದೆ. ಹ್ಮ್. ಇವತ್ತು ಹಗಲು ದರೋಡೆ ಆಗ್ತಾ ಇದೆ. ಹ್ಮ್. ಹೇಳ್ಲಿಕ್ಕೆ ಆಗದಲ್ಲೇ ಇರೋಷ್ಟು ಹಗಲು ದರೋಡೆ ಆಗ್ತಾ ಇದೆ. ಹ್ಮ್. ವಾಲ್ಮೀಕಿ ಹಗರಣನ ಹ್ಮ್. ಇವತ್ತು CBI ಕೊಟ್ಟಿದ್ದಾರೆ. ಹ್ಮ್. ಯಾರ ಕಾರಣ? ಹ್ಮ್. ಎಲ್ಲೋ ಒಂದ್ ಕಡೆ ಅದ್ರೊಳಗೆ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ಎಲ್ಲಾರದು ಕೂಡ ಹ್ಮ್. ಹೆಸರುಗಳು ಕೇಳಿ ಬರ್ತಾ ಇದೆ. ಹ್ಮ್. ಇಲ್ಲಿವರೆಗೂ ಆ ಒಂದು ಪ್ರಕರಣವನ್ನ CBI ರಾಜ್ಯ ಸರ್ಕಾರ ಕೊಡ್ಲಿಲ್ಲ. ಹ್ಮ್. ಕಡೆಗೆ ಕೋರ್ಟು CBI ವಹಿಸಿದೆ. ಹ್ಮ್. ಎಷ್ಟೊಂದು ಕಠಿಣವಾಗಿ ಆದೇಶ ಮಾಡಿದೆ ಅಂತ ಹೇಳಿದ್ರೆ ಹ್ಮ್. ಸಂಬಂಧಪಟ್ಟ ದಾಖಲಾತಿಗಳನ್ನೆಲ್ಲನೂ ಕೂಡ ಇವತ್ತೇ ನೀವು CBIಗೆ ವಹಿಸಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಹ್ಮ್. ಆ ಒಂದು ಹಗರಣದ ಬಗ್ಗೆ ಎಷ್ಟು ತೀವ್ರತೆ ಇದೆ. ರಾಜ್ಯ ಸರ್ಕಾರ ಮುಚ್ಚಾಕ್ಲಿಕ್ಕೆ ಏನೇನು ಮಾಡಬೇಕು ಎಲ್ಲವನ್ನು ಮಾಡಿರೂ ಕೂಡ ಹ್ಮ್. ಕೋರ್ಟು CBI ಕೊಡದಲೇ ಇದ್ರೆ ಹ್ಮ್. ಬಹುಶಃ ಏನೋ ಒಂದು ವಾಲ್ಮೀಕಿ ಹಗರಣ ಮುಚ್ಚಾಕ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ವ್ಯವಸ್ಥಿತವಾಗಿ ಮಾಡ್ತಾ ಇತ್ತು. ಇದಕ್ಕೆಲ್ಲ ಕಾರಣ ಏನು ಅಂತ ಆತ್ಮಾವಲೋಕನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಕಾರಣಗಳು ಹಲವಾರು ಸಿಗ್ತವೆ. ಅದರಲ್ಲಿ BJP ಮತ್ತು JDS ಕೂಡ ಕಾರಣ. ಪ್ರತಿಪಕ್ಷದಲ್ಲಿ ಇದ್ಕೊಂಡು ಪ್ರಬಲವಾಗಿ ವಿರೋಧಿಸಿಲ್ಲ ಅಂದ್ರೆ ಈ ಅರಾಜಕತೆನೂ ಮುಂದುವರಿಯುತ್ತೆ, ದುರಾಡಳಿತನೂ ಮುಂದುವರಿಯುತ್ತೆ, ಭ್ರಷ್ಟಾಚಾರನೂ ಹೆಚ್ಚಾಗುತ್ತೆ. ಈಗ BJP JDS ಪ್ರಬಲವಾಗಿ ಹೋರಾಟವನ್ನ ಮಾಡ್ತಾ ಇದೆ. ಹ್ಮ್. ದಪ್ಪ ಚರ್ಮ. ಹ್ಮ್. ನಮ್ಮ ಮೊನ್ನೆ ಒಂದು ನಿಮ್ಮ ಹ್ಮ್. ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಹೇಳ್ತಾ ಇದ್ರು, ದಪ್ಪ ಚರ್ಮ ಇದ್ರೆ ರಾಜಕಾರಣ ಮಾಡ್ಲಿಕ್ಕೆ ಆಗೋದು ಅಂತ. ಹ್ಮ್. ಹಾಗಾಗಿ ದಪ್ಪ ಚರ್ಮ ಇರೋದ್ರಿಂದ ಯಾರು ಪ್ರತಿಭಟನೆ ಮಾಡ್ಲಿ, ಯಾರು ಇದು ಮಾಡ್ಲಿ, ಹ್ಮ್. ಏನು ಅವ್ರಿಗೆ ಹ್ಮ್. ತಟ್ತಾ ಇಲ್ಲ. ಹ್ಮ್. ಏನೋ BJP ಅವರೇ JDS ವಿರೋಧ ಪಕ್ಷದಲ್ಲಿ ಅವ್ರೆ ಹೇಳ್ಕತಾರೆ, ಹ್ಮ್. ಮುಂದುವರೆದು ಇನ್ನೂ ಏನೋ ಬೇರೆ ಭಾಷೆಯಲ್ಲಿ ಬೊಗಳ್ತಾರೆ ಅನ್ನೋ ರೀತಿನಲ್ಲಿ ಹ್ಮ್. ನಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹ್ಮ್. ವಿರೋಧ ಪಕ್ಷ ಎಚ್ಚರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹ್ಮ್. ಎಚ್ಚರಿಕೆಯನ್ನ ಆ ಆಡಳಿತ ಪಕ್ಷ ತಗೋಬೇಕು. ಹ್ಮ್. ಅವ್ರಿಗೆ ಅದೇ ಮರ್ತೋಗಿದೆಯಲ್ಲ, ಹ್ಮ್. ಅದು ಮರ್ತೋಗಿರೋದ್ರಿಂದ ಹ್ಮ್. ಇವತ್ತು ಏನೂ ಆಗ್ತಾ ಇಲ್ಲ. ಹ್ಮ್. ಇವತ್ತು ಜನಕ್ಕೆ ಬೇಸರ ಆಗಿದೆ. ಹ್ಮ್. ನೀವು ಫೇಸ್ಬುಕ್ ವಾಟ್ಸಪ್ಪಲ್ಲಿ ಗಮನಿಸ್ತಾ ಇರಿ. ನೀವು ಹ್ಮ್. ಸಾಮಾನ್ಯ ಹೆಂಗಸುಗಳು ಹೇಳ್ತಾರೆ, ಹ್ಮ್. ನಮಗೆ ಪುಕ್ಷೇಟ ಭಾಗ್ಯ ಬೇಡ್ರಿ, ನಮಗೆ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಒಂದು ವಾತಾವರಣವನ್ನ ಕೊಡಿ ಅಂತ ಕೇಳ್ತಾ ಇದೆ. ಹ್ಮ್. ಇವತ್ತು ನಿಜವಾಗ್ಲೂ ಹಳ್ಳಿಗಳ ಪರಿಸ್ಥಿತಿ ಶೋಚನೀಯವಾಗಿದೆ. ಹ್ಮ್. ನಾವು ಅಷ್ಟು ಮನೆಗೆ ಕೊಡ್ತೀವಿ, 2,000 ಮನೆಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಹ್ಮ್. ನಿಜವಾಗ್ಲೂ ಮನೆಗೆ ಕೊಟ್ಟಿರ್ತಕ್ಕಂಥದ್ದನ್ನು ಕಟ್ಲಿಕ್ಕೆ ಆಗಿಲ್ಲ. ಹ್ಮ್. ಯಾಕೆ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ವಸತಿ ನಿಗಮ ಆಗಲಿ ಸರ್ಕಾರ ಆಗಲಿ ಗಮನ ಹರಿಸಿಲ್ಲ. ಹ್ಮ್. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, SC/STಗಳಿಗೆ ಹ್ಮ್. ಹಿಂದುಳಿದ ವರ್ಗಕ್ಕೆ ಇಂತಿಷ್ಟು ಮನೆಗಳು ಆಗ್ಲೇಬೇಕು, ಕಟ್ಟಡ ಆಗ್ಬೇಕು ಅಂತ ಹೇಳ್ತಾರೆ. ಹ್ಮ್. ಇಲ್ಲಿವರೆಗೂ ಆಗಿಲ್ಲ. ಹ್ಮ್.
ನೀವು ಅಂಕಿಅಂಶನ ತಗೊಂಡು ನೋಡ್ತಾ ಇರಿ. ನೀವು ಪ್ರಾರಂಭ ಒಟ್ಟಾರೆ ಕೊಟ್ಟಿರೋದೆಷ್ಟು, ಪ್ರಾರಂಭ ಆಗಿರೋದೆಷ್ಟು, ಪ್ರಗತಿ ಎಷ್ಟಿದೆ, ಆಗದಲ್ಲೇ ಇರೋದು ಎಷ್ಟಿದೆ ಅಂತ ನೀವು ನೋಡ್ಕೋಬೇಕು. ಉದಾಹರಣೆಗೆ ಇವತ್ತು JJM ಕುಡಿಯೋ ನೀರಿಂದು ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ. ಕುಣಿಗಲ್ ತಾಲೂಕಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಸುಮಾರು ಒಂದು 450 ಹಳ್ಳಿಗಳಿಗೆ ಆ JJM ಮುಂಜಾರಾತಿ ಆಗಿದೆ. ಸುಮಾರು 400 ಕೋಟಿಗೂ ಮೀರಿ ಹಣ ಕೊಟ್ಟಿದ್ದಾರೆ. ತಾರತಮ್ಯ ಮಾಡ್ಕೊಂಡು ಸುಮಾರು ಒಂದು 200 ಕಾಮಗಾರಿಗಳು ಹಳ್ಳಿಗಳಿಗೆ ಕುಡಿಯೋ ನೀರಿನ ಕಾಮಗಾರಿ ಪ್ರಾರಂಭ ಆಗಿಲ್ಲ. ಇನ್ನು ಕೆಲವು ಕಡೆ ನಮ್ಮ ಶಾಸಕರು ಗುದ್ಲಿ ಪೂಜೆ ಮಾಡಬೇಕು. ಆ ಗುದ್ಲಿ ಪೂಜೆ ಯಾಕೆ ತಿಂಗಳಾನ್ಗಟ್ಲೆ ನಿಧಾನ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಆಗಿದೆ. ಅಲ್ಲೂ ಕೂಡ ಈ ಪರ್ಸೆಂಟೇಜ್ ರಾಜಕಾರಣ ಇವತ್ತು ಕುಡಿಯೋ ನೀರನ್ನ ಬಡವರ ಮನೆ ಬಾಗಿಲಿಗೆ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರದ ಯೋಜನೆಯನ್ನ ರಾಜ್ಯ ಸರ್ಕಾರ ವಿಫಲರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನು ಕುಣಿಗಲ್ ಕ್ಷೇತ್ರದ ಅಭಿವೃದ್ಧಿಯ ವಿಚಾರಕ್ಕೆ ಬರೋದಾದ್ರೆ, ಕಾಂಗ್ರೆಸ್ನ ಶಾಸಕರೇ ಇರುವುದರಿಂದಾಗಿ ರಾಜ್ಯದಲ್ಲಿ ಆಡಳಿತವನ್ನ ನಡೆಸ್ತಾ ಇರೋದು ಕಾಂಗ್ರೆಸ್ಸೇ ಆಗಿರುವುದರಿಂದಾಗಿ ಅನುದಾನ ಹರಿದು ಬರ್ತಾ ಇರ್ಬೇಕಲ್ಲಿಗೆ. ಅನುದಾನ ಎಷ್ಟು ಹರಿದು ಬರ್ತಿದೆ ಅಂತ ಹೇಳ್ಬಿಟ್ಟು ಶಾಸಕರೇ ಹೇಳಬೇಕು. ನಾನು ನಿಮ್ಮ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಕೇಳ ನನಗೆ ಸಮಾಧಾನ ಇದೆ. ಹೌದು, ಈಗ ನನ್ನ ಮನೆ ಯಜಮಾನಕ್ಕೆ ನನಗೆ ಸಮಾಧಾನ ಇದೆ ಅಂತ ನಾನೇ ಹೇಳ್ಕೋಬೇಕೇ ಹೊರತು ಮತದಾರ ಹೇಳಬೇಕು. ಇವತ್ತು ಇಂದಿನ ದಿನಗಳಲ್ಲಿ ಇಂದಿನ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ರಸ್ತೆಗಳಿಗೆ ಮರು ಡಾಂಬರೀಕರಣ ಮಾಡ್ಲಿಕ್ಕಾಗಿಲ್ಲ. ಬಿದ್ದೋಗಿರ್ತಕ್ಕಂಥ ಶಾಲೆಗಳನ್ನ ದುರಸ್ತಿ ಮಾಡ್ಲಿಕ್ಕಾಗಿಲ್ಲ. ಅಷ್ಟೊಂದು ಹೀನಾಯ ಸ್ಥಿತಿಲಿದೆ. ಇವತ್ತು ಸುಮಾರು ಶಾಲೆಗಳಿಗೆ ಮಾಸ್ಟರ್ಗಳಿಲ್ಲ. ಯಾಕೆ ಕನ್ನಡ ಶಾಲೆ ಮುಚ್ಚೋಯ್ತಾ ಇದೆ ಅಂತ ಹೇಳಿದ್ರೆ ಒಳ್ಳೆಯ ಶಿಕ್ಷಕರನ್ನು ಕೊಡ್ಲಿಕ್ಕೂ ಕೂಡ ವಿಫಲರಾಗಿರ್ತಕ್ಕಂಥದ್ದು. ಹಾಗಾಗಿ ಅಭಿವೃದ್ಧಿ ಶೂನ್ಯ. ಇವತ್ತು DK ಶಿವಕುಮಾರ್ ಅವರು ನನ್ನ ಸಟ್ಗ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಯ್ತಾರೆ ಅಂತಕ್ಕಂಥ ಪದ ಇಟ್ಕೊಂಡು ನನಗೆ DK ಸುರೇಶ್ ಅವರ ಆಶೀರ್ವಾದ ಇದೆ. ನಾನು ಮಾತಾಡಿದ್ದೆ ಮಾತು ಆದೇಶ ಅನ್ನೋಂಥ ರೀತಿನಲ್ಲಿ ಒಂದು ರೀತಿನಲ್ಲಿ ಸರ್ವಾಧಿಕಾರಿ ಅಂತ ಹೇಳಿದ್ರು ತಪ್ಪಾಗಲಾರ್ದು ಆ ರೀತಿ ನಡ್ಕೊತಾ ಇದ್ದಾರೆ. ನಿಜವಾಗ್ಲೂ ನೀವು ದಯಮಾಡಿ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಸಾರಿ ನಮ್ಮ ಕ್ಷೇತ್ರನ ನೀವು ಪ್ರವಾಸ ಮಾಡಿ. ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಏನಾಗಿದೆ, ಕುಡಿಯೋ ನೀರಿನ ಪರಿಸ್ಥಿತಿ ಏನಾಗಿದೆ, ಜನಸಾಮಾನ್ಯರ ಸ್ಥಿತಿ ಏನಾಗಿದೆ ಅನ್ನುವಂಥದ್ದು ಅದು ಬೇಕಾಗಿಲ್ಲ. ಒಂದು ದಿವಸ ನೀವು ಬಂದು ಆ ತಾಲೂಕು ಆಫೀಸ್ ನಿಂತ್ಕೊಂಡ್ಬಿಟ್ರೆ ಆ ವಯಸ್ಸಾಗಿರೋರು ಬರ್ತಾರಲ್ಲ, ಅವ್ರ ಸಮಸ್ಯೆನ ಇವತ್ತು ಅಧಿಕಾರಿಗಳು ಕೇಳ್ತಾ ಇಲ್ಲ. ಆ ತಾಲೂಕು ಆಫೀಸಲ್ಲಿ ಕುಂತ್ಕೊಂಡು ಶಾಸಕರು ಕೇಳ್ತಾ ಇಲ್ಲ. ಬೆಳಗ್ಗೆ ಸಾಯಂಕಾಲ ತನಕ ಅಧಿಕಾರಿಗಳನ್ನ ಕಾಯ್ಕೊಂಡು ಕುಂತ್ಕೋತಾರೆ. ಹಣ ಕೊಟ್ರೆ ಕೆಲಸ ಆಗ್ಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಖಾತೆ ಆಗಬೇಕು ಅಂದ್ರೆ ಇಷ್ಟು ಸಾವಿರ ಕೊಡ್ಲೇಬೇಕು, ಅಷ್ಟು ಸಾವಿರ ಕೊಟ್ರೇನೆ ಆಗೋದು, ಇಲ್ಲಾಂದ್ರೆ ಅಬ್ಜೆಕ್ಷನ್ ಹಾಕಿ ಮುಂದ್ಗಟ್ಟೆ ನಡೆಯುತ್ತಾರೆ. ಇವತ್ತು ಖಾತೆ ಆಗಬೇಕು, ಓಲ್ಡ್ ಏಜ್ ಪೆನ್ಷನ್ ಆಗಬೇಕು ಅಂತಕ್ಕಂಥದನ್ನ ಸರ್ಕಾರ ನಿಗದಿ ಮಾಡಿದೆ. ಇಂತಿಷ್ಟು ದಿವಸದಲ್ಲೇ ಅದು ಆಗಬೇಕು ಅಂತ ಹೇಳ್ಬಿಟ್ಟು ವರ್ಷಾನುಗಟ್ಲೆ ಇರ್ತಕ್ಕಂಥ ಫೈಲ್ಗಳು ಇವತ್ತು ಕಚೇರಿಲಿದೆ. ಇದಕ್ಕೆ ಯಾರು ಜವಾಬ್ದಾರಿ? ಶಾಸಕರು ಆಡಳಿತವನ್ನ ಇಟ್ಕೊಂಡು ಆಡಳಿತವನ್ನ ಮಾಡ್ಲಿಕ್ಕೆ ವಿಫಲರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ತಾಲೂಕಿನ ಆಡಳಿತ ಅಧಿಕಾರಿಗಳನ್ನ ಇಲಾಖಾ ಅಧಿಕಾರಿಗಳನ್ನ ಕರೆಸಿ ಸೂಕ್ತವಾದ ನಿರ್ದೇಶನವನ್ನ ಕೊಟ್ಟು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಇವ್ರು ತಯಾರಾಗಿಲ್ಲ. ಬರೀ ನನ್ನ ಸಟ್ಕ ಮುಖ್ಯಮಂತ್ರಿ ಆಯ್ತಾರೆ, ನಾನು ಮುಖ್ಯಮಂತ್ರಿ, ಕುಣಿಗಲ್ಗೆ ನಾನೇ ಮುಖ್ಯಮಂತ್ರಿ ಅಂತ ಹೇಳುವಂಥದ್ದು ಬಿಟ್ರೆ ಬೇರೆ ಏನೂ ಇಲ್ಲ. ಇದೇ ಅವ್ರ ದೊಡ್ಡ ಸಾಧನೆ. ಹಂಗಾರೆ 2 ವರ್ಷದಲ್ಲಿ ಒಂದು ಪ್ರವಾಸನೂ ಮಾಡಿಲ್ವ ಕ್ಷೇತ್ರದಲ್ಲಿ? ಖಂಡಿತ ಇಲ್ಲ. ಈ ಪ್ರವಾಸ ಮಾಡ್ತಾ ಇದ್ದಾರೆ. ಈ ಲಿಂಕೆನಾಲ್ ವಿಚಾರ ಬಂದಾಗ ಯಾವಾಗ ಬಿಜೆಪಿಯವರು JDSನವರು ಹೋರಾಟಕ್ಕೆ ಇಳಿದ ಮೇಲೆ ಬೇರೆ ಬೇರೆ ಜಿಲ್ಲೆ, ನಮ್ಮ ಜಿಲ್ಲೆಯವರು ಕುಣಿಗಲ್ ತಾಲೂಕಿಗೆ ನೀರು ಕೊಡಿ, ಮುಂದಕ್ಕೆ ನೀರು ಹೋಗೋದು ಬೇಡ, ಅಥವಾ ಮುಂದಕ್ಕೆ ನೀರು ಹೋಗ್ಬೇಕು ಅನ್ನೋದಾದ್ರೆ ತುಮಕೂರು ಜಿಲ್ಲೆಗೆ 25 TMC ನೀರಿದೆ. 2 TMCನ 3 TMC ನೀರನ್ನ ಹೆಚ್ಚಿಗೆ ಮಾಡ್ಕೊಂಡು ಬೇಕಾದ್ರೆ ತಗೊಂಡು ಹೋಗ್ಲಿ. ತುಮಕೂರು ಜಿಲ್ಲೆಗೆ ಇರತಕ್ಕಂಥ 25 TMC ನೀರಲ್ಲಿ ಒಂದು ಹನಿ ನೀರನ್ನು ಕೊಡಲ್ಲ ಅಂತ ಹೇಳಿದ ಮೇಲೆ ಈಗ ಪ್ರವಾಸ ಮಾಡ್ತಾ ಇದ್ದಾರೆ. ಆ ಪ್ರವಾಸ ನೀವು ಕೇಳಬೇಕು. ಆ ಗ್ರಾಮ ಪಂಚಾಯತ್ 50,000 ರೂಪಾಯಿ ಕೊಡೋದು, ಶಾಸಕರು 50,000 ರೂಪಾಯಿ ಕೊಡೋದು, 10 ಜನ ಹೆಣ್ಮಕ್ಳು ಕರ್ಕೊಂಬಂದು ಹೊಸ ಸೀರೆ ಉಟ್ಕೊಂಡು ಅವರು ಆರತಿ ಹೊತ್ಕೊಂಡ್ ಬರೋದು, ಪಟಾಕಿ ಹೊಡೆಯೋದು, ತಮಟೆ ಬಡಿಯೋದು, ಇದೇ ಶಾಸಕರ ಸಾಧನೆ. ಆ ಸಾಧನೆಯಲ್ಲಿ ಅವ್ರಿಗೆ ಹೇಳಬೇಕು. ಇವತ್ತು ಅವ್ರು ಹೇಳ್ತಾ ಇದ್ರೆ ಎಕ್ಸ್ಪ್ರೆಸ್ ಕೆನಾಲು 2 ವರ್ಷ ಆಯ್ತದೆ, 3 ವರ್ಷ ಆಯ್ತದೆ ಅಂತ. ನಾವ್ ಯಾರು ಎಕ್ಸ್ಪ್ರೆಸ್ ಕೆನಾಲ್ ವಿರೋಧ ಇಲ್ಲ. ಆದ್ರೆ ಎಕ್ಸ್ಪ್ರೆಸ್ ಕೆನಾಲ್ ಇಂದ ಬರ್ತಕ್ಕಂಥ ನೀರು 3.3 TMC ಏನ್ ನೀರಿದೆ, ಯಾವ ರೀತಿ ನಮ್ಮ ತಾಲೂಕಲ್ಲಿ ಬಳಸ್ಕೊತೀವಿ ಮೇಡಮ್ ಅವ್ರ? ಇಲ್ಲಿವರೆಗೂ ಕೂಡ ಕುಣಿಗಲ್ ಕೆರೆಗೆ ಹಿಂದೆ ಸನ್ಮಾನ್ಯ ಉಚ್ಮಾಸಿಗೌಡ್ರು, ದೇವೇಗೌಡರು
ವೈ ಕೆ ರಾಮಯ್ಯನವರು, ನಾಗರಾಜನವರು, ಡಿ ಟಿ ಮಾಯಣ್ಣ ಇವರೆಲ್ಲರ ಹೋರಾಟದಿಂದ ಇವತ್ತು ಕುಣಿಗಲ್ ಕೆರೆ ಬಂದಿದೆ. ಹೆಚ್ಚಿನ ಹೋರಾಟ ಇರ್ತಕ್ಕಂಥದ್ದು ದಿವಂಗತ ವೈ ಕೆ ರಾಮಯ್ಯನವರು. ವೈ ಕೆ ರಾಮಯ್ಯನವರು ಏನಾದ್ರೂ ಇವತ್ತು ನಮ್ಮ ಜೀವಂತವಾಗಿದ್ರೆ ಬಹುಶಃ ಕುಣಿಗಲ್ ತಾಲೂಕು 100ಕ್ಕೆ 100ರಷ್ಟು ನೀರಾವರಿ ಯೋಜನೆ ಆಗ್ತಾ ಇತ್ತು. ಇವತ್ತು ಅದನ್ನ ಕೇಳೋರು ದಿಕ್ಕಿಲ್ಲ. ಹೇಳ್ತಾ ಇದಾರೆ 3 TMC ನೀರು ಒಂದನಿ ಕೊಡಲ್ಲ. ಎಲ್ಲ ಒಂದ್ ಕಡೆ ಹೇಳ್ತಾರೆ, ಗಮನಿಸಿ ನೀವು, ಹೆಚ್ಚುವರಿ ನೀರನ್ನ ಕೊಟ್ರೆ ಏನಾಯ್ತದೆ ಅಂತ ಹೇಳ್ತಾರೆ. ಇವತ್ತು KDP ಸಭೆಯಲ್ಲಿ ಆ ಚೀಫ್ ಇಂಜಿನಿಯರ್ ಹೇಳಿದ್ದಾರೆ, ಕುಣಿಗಲ್ ತಾಲೂಕಿಗೆ ಏನು ಅಲೋಕೇಶನ್ ನೀರಿದೆ ಅದರೊಳಗೆ 600 MCFTR ನೀರನ್ನ ಮಾಗಡಿ ಕೊಟ್ಟಿದೆ ಅಂತ ಆ ಚೀಫ್ ಇಂಜಿನಿಯರ್ ಹೇಳ್ತಾರೆ. ಇವ್ರು ಅದನ್ನ ಹೇಳಿಕ್ಕಾಗಲ್ಲ, ಕೊಟ್ರೆ ಏನಾಯ್ತದೆ ಅಂತ ಹೇಳ್ತಾರೆ. ಜನಗಳಿಗೆ ಹೇಳ್ತಾರೆ ಮಾಗಡಿ ತಾಲೂಕಿಗೆ ಒಂದನಿ ನೀರು ಕೊಡಲ್ಲ ಅಂತ. ಕಾಮಗಾರಿ ಪ್ರಾರಂಭ ಆಗೋದಕ್ಕೂ ಮೊದಲೇನೆ ಇವತ್ತು ಸುಮಾರು ಕೋಟಿ ಹಣ ತಗೊಂಡಿದ್ದಾರೆ. ಹೌದು, ಈಗ ಲೋಕಸಭಾ ಚುನಾವಣೆ ಪೂರ್ವದಲ್ಲೇ ಹೇಮಾವತಿ ಕೆಲ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿದೆ, 320 ಕೋಟಿ ಡ್ರಾ ಮಾಡಿದ್ದಾರೆ ಅಂತ ಹೇಳ್ತಾರೆ, ನಿಜಾನ? ಹೌದು, ಯಾಕೆಂದ್ರೆ ಈಗ ಮೊನ್ನೆ ನಾವು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ಸಾರ್ವಜನಿಕವಾಗಿ ಮೀಡಿಯಾ ಎದುರುಗಡೆ ಮಾಹಿತಿ ಕೊಟ್ಟಿದ್ದಾರೆ. ಚುನಾವಣೆ, ಲೋಕಸಭಾ ಚುನಾವಣೆ ಪೂರ್ವದಲ್ಲೇ 300 ಕೋಟಿ ಹಣ ಡ್ರಾ ಆಗಿದೆ. ಬರೀ ಪೈಪ್ಗಳು ಬಂದಿರ್ತ ಬಿಟ್ರೆ ಬೇರೆ ಅನ್ನೋದು ಕಾಮಗಾರಿ ಆಗಿಲ್ಲ. ಇವತ್ತು ಏನು ಹಿಂದೆ ಅದು DPR ಸನ್ಮಾನ್ಯ ಡಿ ನಾಗರಾಜನವರು, ಲಿಂಗಪ್ಪನವರು ಇದ್ರಲ್ವಾ MLA ಅವರು, ಅವಾಗ 16 ಕೋಟಿಗೆ 16 ಲಕ್ಷಕ್ಕೆ DPR ಆಯ್ತು. ಅವತ್ತಿನ ವೆಚ್ಚದ ಪ್ರಕಾರ ಅದನ್ನ ಒಂದು 16-17 ಕೋಟಿಗೆ ಪೈಪ್ ಲೈನ್ ಮಾಡ್ಲಿಕ್ಕೆ ಅಂತ ಒಂದು ಯೋಜನೆಯನ್ನ ರೂಪಿಸಿದ್ರು. ಆ ರೂಪಿಸತಕ್ಕಂತ ಸಂದರ್ಭದಲ್ಲಿ D26 ಅಂತ ತೂಬಿದೆ, ಅದನ್ನ ಸೇರ್ಸ್ಕೊಂಡು ಅವ್ರು ಮಾಡಿದ್ರು. ಇವ್ರಿಗೆ ಮಾಗಡಿ ತಾಲೂಕಿಗೆ, ರಾಮನಗರ ತಾಲೂಕಿಗೆ ನೀರು ಕೊಡಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಇವತ್ತು ನಮ್ಮಲ್ಲಿ D26 ತೂಬ್ ಏನಿದೆ, ಆ ತೂಬಲ್ಲಿ ಸುಮಾರು ಒಂದು 55,000 ಎಕರೆಗೆ ನೀರು ಹೋಗ್ಬೇಕು. ಅದನ್ನ ಕಡಿಮೆ ಮಾಡಿ 33,000 ಎಕರೆ ತಗೊಂಡ್ಬಂದು ನಿಲ್ಸಿದ್ದಾರೆ. ಅದಾದ್ಮೇಲೆ ಆ D26 ನ ಬಿಟ್ಟು 300-350 ಮೀಟರ್ ಮುಂದಕ್ಕೆ ತಗೊಂಡ್ಬಂದಿದ್ದಾರೆ. ನೋಡಿ, ಇಲ್ಲಿಗೆ ಅವ್ರಿಗೆ ಎಲ್ಲ ಜನಕ್ಕೆ ಅರ್ಥ ಆಗ್ತಾ ಇದೆ, ಮುಂದಕ್ಕೆ ನೀರು ಹೋಗ್ಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ D26 ನ ಬಿಟ್ಟು ಮುಂದಕ್ಕೆ ಎಕ್ಸ್ಪ್ರೆಸ್ ಕೆನಾಲ್ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಪ್ರತಿಭಟನೆ ಜಾಸ್ತಿ ಆದ್ಮೇಲೆ ಈಗ ಹೇಳ್ತಾ ಇದ್ದಾರೆ ನಾನು ಬ್ಯಾಕ್ ವಾಟರ್ ತಗತ್ತೀನಿ. ಯಾವ ರೀತಿ ನೀವು ಬ್ಯಾಕ್ ವಾಟರ್ ತಗತ್ತೀರಿ? ಇವತ್ತು ನಮ್ಮ ನ್ಯಾಚುರಲ್ ಕಾಲುವೆ ಇದೆ ಅಲ್ವಾ, ಹಳ್ಳದಲ್ಲಿದೆ, ಇದು ಪೈಪ್ ಲೈನ್ ಮೇಲ್ಗಡೆ ನೀವು ತಗೊಂಡ್ಬಂದಿದ್ದೀರಿ. ಇವತ್ತು ಆ ಬ್ಯಾಕ್ ವಾಟರ್ ನೀವು ತಗೋತೀವಿ ಅಂತ ಹೇಳ್ತಾ ಇದ್ರಲ್ಲ, ಅವೈಜ್ಞಾನಿಕ ಅಂತ ಇಂಜಿನಿಯರ್ ಹೇಳ್ತಾರೆ. ಆದ್ರೂ ಕೂಡ ನೀವು ತಗೋತೀವಿ ಅಂತ ಅನ್ನೋದಾದ್ರೆ DPR ಸೇರಿಸಿ, DPR ಸೇರಿಸ್ಬಿಟ್ಟು ಜನಗಳ ಮುಂದೆ ಇಡಿ. ಸೈಮಲ್ಟೇನಿಯಸ್ ಆಗಿ D26 ಕಾಮಗಾರಿನೂ ಪ್ರಾರಂಭ ಆಗಲಿ, ಎಕ್ಸ್ಪ್ರೆಸ್ ಕೆನಾಲ್ ಪ್ರಾರಂಭ ಆಗಲಿ. ಅದೇ ರೀತಿ ಇವತ್ತು ಉತ್ತರದುರ್ಗ ಹೋಬಳಿ ನಿಲ್ಸಾಲ ಕೆರೆವರೆಗೆ ಹೇಮಾವತಿ ನೀರು ಹೋಗ್ಬೇಕು, ಆ ಕಾಮಗಾರಿ ಪ್ರಾರಂಭ ಮಾಡಿ. ಇವತ್ತು ಇವ್ರು ಶಾಸಕರಾಗಿ 8ನೇ ವರ್ಷ ನಡೀತಾ ಇದೆ. ಆ ಕಾಮಗಾರಿ ನಿಲ್ಲಿಸಿ 13 ವರ್ಷ 18 ವರ್ಷ ಆಗಿದೆ. ಇನ್ನೆಷ್ಟು ವರ್ಷ ಬೇಕಾಗುತ್ತೆ ಹಾಗಾದ್ರೆ ನಿಲ್ಲಿಸಿರ್ತಕ್ಕಂಥ ಕಾಮಗಾರಿಯನ್ನ ಪ್ರಾರಂಭ ಮಾಡ್ಲಿಕ್ಕೆ? ಅದು ಉತ್ತರನ ಅವರೇ ಕೊಡಬೇಕು. 3 ವರ್ಷ ಅಲ್ಲ, ಉತ್ತರನ ಅವರೇ ಕೊಡಬೇಕು. ಇವ್ರು ಶಾಸಕರಾಗಿ 8ನೇ ವರ್ಷ ನಡೀತಾ ಇದೆ. ಆ ಕಾಮಗಾರಿ ನಿಲ್ಲಿಸಿ 13 ವರ್ಷ ಆಗಿದೆ. 13 ವರ್ಷದಿಂದ ಕಾಮಗಾರಿ ಪ್ರಾರಂಭ ಮಾಡಿಲ್ಲ. ಯಾವ ರೀತಿ ನೀವು ನಿಡ್ಸಾಲ ಹುಲಿದುರ್ಗ ಹೋಬಳಿ ನೀರು ಕೊಡ್ತೀರಿ? ಇವತ್ತು ಮಾಗಡಿಗೆ ಏನು ಕಲಾಕ್ನಳ್ಳಿ ಹೀರೆ ಕೆರೆ ಇದೆಯಲ್ವಾ, ಅಲ್ಲಿ ಏನು ಮೋಟರ್ನ ಇಟ್ಟಿದ್ದಾರೆ, ಆನ್ ಮಾಡಿದೆ, ಮಾಗಡಿ ತಾಲೂಕಿಗೆ 67 ಕೆರೆ ನೀರು ಹೋಯ್ತದೆ. ಉತ್ತರದುರ್ಗ ಹೋಬಳಿ 33 ಕೆರೆ ಇತ್ತು, ಅದನ್ನ ತಗೊಂಬಂದು 17 ಕೆರೆ ಮಾಡಿರೋ, ಒಂದ್ ಕೆರೆ ಪೈಪ್ ಲೈನ್ ಆಗಿಲ್ಲ. ಒಂದು ಕೆರೆ ಪೈಪ್ ಆಗಿಲ್ಲ. ಕೊತ್ತಕೆರೆ ಹೋಬಳಿಗೆ ಲಿಫ್ಟ್ ಇರಿಗೇಷನ್ ಮುಖಾಂತರ ನೀರು ಕೊಡಬೇಕು, ಸೋಫರ್ ಇಲ್ಲಿವರೆಗೂ ಕಾಮಗಾರಿ ಪೂಜೆ ಕೂಡ ಆಗಿಲ್ಲ. ಕಸ್ಬಾ ಹೋಬಳಿಗೆ ಇವತ್ತು ಕಿದ್ನಾಮಲೆ ಕೆರೆ ನೀರು ಹೋಗ್ಬೇಕು, ಅಲ್ಲಿಂದ ಮುಂದಕ್ಕೆ ನೀರು ಹೋಗ್ಬೇಕು. ಬಲವಂತವಾಗಿ ಅಧಿಕಾರನ ದರ್ಪದ ಮೇಲೆ ಕಾಮಗಾರಿನ ಚಾಲನೆ ಮಾಡಿದ್ರು. 6141 ನೋಟಿಫಿಕೇಶನ್ ಆಯ್ತು, ರೈತರು ಪರಿಹಾರ ಕೊಡ್ಲಿಲ್ಲ. ಇವತ್ತು ರೈತರು ಪರಿಸ್ಥಿತಿ ಹೇಳಕ್ಕಾಗೋಷ್ಟು ಹೀನಾಯ ಸ್ಥಿತಿ ತಲುಪಿದೆ. ಕೊನೆಗೆ ರೈತರು ಮುಚ್ಚಿಬಿಟ್ಟು ಬೇಸಾಯ ಮಾಡಕ್ ಶುರು ಮಾಡಿದ್ರು. ಯಾವತ್ತು ನೀವು ನೀರು ಕೊಡ್ತೀರಿ ಹೇಳ್ಬೇಕಲ್ಲ ಒಂದು ಜನಗಳ ಮುಂದೆ. ಹಾಗಾದ್ರೆ ಇಂಥ ಪ್ರಕರಣ ಹಗರಣಗಳಾದಾಗ ಹೋರಾಟ ಮಾಡ್ಬೇಕಾದವ್ರು ನೀವೇ, ಹೆಂಗಿದೆ ನಿಮ್ಮ ಹೋರಾಟ? ಖಂಡಿತ ನಾವು ಪ್ರತಿ ಸಂದರ್ಭದಲ್ಲೂ, ಈಗ ನಮ್ಗೆ ಶಾಸಕರು 2023 ಆಯ್ಕೆ ಆದ್ರು,
ನಾವು ಡೇ ಒನ್ ಇಂದ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಹ್ಮ್ ಮಾಧ್ಯಮದ ಮುಖಾಂತರ ಎಚ್ಚರಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ಹ್ಮ್ ಶಾಸಕರಿಗೆ 2 ವರ್ಷ ಕಾಲಾವಕಾಶ ಕೊಟ್ವಿ, ಅಭಿವೃದ್ಧಿ ಆಗ್ಬೇಕು, ಹ್ಮ್ ಅಭಿವೃದ್ಧಿ ಮಾಡ್ತಾರೆ, ಸರ್ಕಾರ ಇದೆ ಅಂತ ನಿರೀಕ್ಷೆ ಇತ್ತು. ಹ್ಮ್ ಆ ಹಿಂದಿನ ದಿನಗಳಲ್ಲಿ ಬರೀ ಬಿಜೆಪಿ ಸರ್ಕಾರದವ್ರು ತಾರತಮ್ಯ ಮಾಡ್ತಾರೆ ಅಂತ ಹೇಳ್ತಾ ಇರುವಂತವ್ರು ಹ್ಮ್ ಈಗ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಹಣ ಕೊಡ್ತಕ್ಕಂಥ ವಿಚಾರ ಅಲ್ಲ. ಹ್ಮ್ ನಿಮ್ ಸಟ್ಕ ಇದ್ದಾನೆ, ಹ್ಮ್ ಅವ್ರದ್ದು ನೀವು ಹಣ ತಗೊಂಬನ್ರಿ, ಹ್ಮ್ ಅದ್ ತಂದ್ಬಿಟ್ಟು ಬರೀ ಕೇಂದ್ರ ಸರ್ಕಾರದ ಕಡೆ ನೀವು ಕೈ ತೋರಿಸೋದು ಎಷ್ಟೊಂದು ಶೋಭೆ ತರ್ತದೆ. ನಿಜವಾಗ್ಲೂ ಕೂಡ ಹಾ. ಅಸಹ್ಯ ಆಗ್ತದೆ. ಈಗ ಮೊನ್ನೆ ನಾವು ಒಂದು ಕಾರ್ಯಕ್ರಮದಲ್ಲಿ ಹೇಳಿದೀವಿ, ಹ್ಮ್ ನಾವು ಇಲ್ಲಿವರೆಗೂ ಶಾಸಕರೇ ನಿಮ್ಗೆ 2 ವರ್ಷ ಅವಕಾಶವನ್ನ ಕೊಟ್ಟಿದ್ದೀವಿ, ಹ್ಮ್. ನೀವು ಸಾರ್ವಜನಿಕ ಪೂರಕವಾಗಿ ಕೆಲಸ ಮಾಡ್ತಾ ಇಲ್ಲ, ಹ್ಮ್ ಜನಸಾಮಾನ್ಯರು ತಾಲೂಕು ಆಫೀಸು ಪೊಲೀಸ್ ಸ್ಟೇಷನ್ಗೆ ಅಲಿತಕ್ಕಂಥ ಸಂದರ್ಭ ನಿರ್ಮಾಣ ಆಗಿದೆ, ಹ್ಮ್. ಇದು ಸರಿಪಡುತ್ತಿಲ್ಲ ಅಂತ ಹೇಳಿದ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಹ್ಮ್. ನಿಮ್ಮ ವಿರುದ್ಧವಾಗಿ ಹ್ಮ್. ಹೋರಾಟವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಕರೆನ ನಾವು ಮೊನ್ನೆ ಕೊಟ್ಟಿದ್ದೀವಿ. ಹ್ಮ್ ಹ್ಮ್ 2 ವರ್ಷ ನಾವು ಕಾಲಾವಕಾಶ ಕೊಟ್ಟಿದ್ವಿ, ಏನೂ ಹ್ಮ್. ಮಾಡ್ಲಿಲ್ಲ. ಹ್ಮ್. ಬರೀ ಬೇರೆಯವ್ರ ಮೇಲೆ ಆಪಾದನೆ ಮಾಡುವಂತದ್ದು ಬಿಟ್ರೆ, ಹ್ಮ್. ಹೌದು, ಇವಾಗ ಅಮೃತ ಹೋಬಳಿ ನೀವು ಪ್ರವಾಸ ಮಾಡ್ತಾ ಇದ್ದೀರಿ, ಹ್ಮ್. ಅಲ್ಲಿ ಜನಕ್ಕೆ ನೀವು ಹೂವು ಮುಡಿಸ್ತಾ ಇದ್ದೀರಿ. ಹ್ಮ್ ಹೇಮಾವತಿ ನೀರು ನಾನು ಕೊಡ್ತೀನಿ. ಹ್ಮ್. ಹೇಮಾವತಿ ನೀರಿಗೂ ಡಾಕ್ಟರ್ ರಂಗನಾಥ್ಗೂ ಸಂಬಂಧ ಇಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಹ್ಮ್ ಹೇಮಾವತಿ ನೀರನ್ನ ಹಿಂದಿನ ದಿನಗಳಲ್ಲಿ ಈಗಾಗಲೇ ನಮಗೆ ಹ್ಮ್ ಬರ್ತಾ ಇದೆ. ಏನೋ ಕಡೆ 100 ಕ್ಯೂಸಿಕ್ಸ್ ಇರುವಂತದನ್ನ ಕಾಲುವೆ ದೊಡ್ಡದು ಮಾಡಿ ಹ್ಮ್ 300-350 ಕ್ಯೂಸಿಕ್ ನೀರು ಬರೋವರೆಗೂ ಬರ್ತಾ ಇದೆ. ಹ್ಮ್. ಈಗಾಗಲೇ ಕಾಲುವೆ ನೀರು ಬರ್ತಾ ಇರೋದ್ರಿಂದ ಹ್ಮ್. ಇವ್ರು ಭಗೀರಥನ ರೀತಿಯಲ್ಲಿ ಹೋರಾಟ ಮಾಡಿ ಕುಣಿಗಲ್ ತಾಲೂಕಿಗೆ ನೀರು ತರ್ತಕ್ಕಂಥ ವಿಚಾರ ಇಲ್ಲ. ನನಗೆ ದೊಡ್ಡ ಜವಾಬ್ದಾರಿ ಇದೆ, ಹ್ಮ್. ಖಂಡಿತ ಆ ಜವಾಬ್ದಾರಿ ಇಲ್ಲ. ಹ್ಮ್. ಆ ಜವಾಬ್ದಾರಿ ಅವ್ರು ನಿಜವಾಗ್ಲೂ ಇದೆ ಅನ್ನೋದಾದ್ರೆ ಹ್ಮ್. 3.3 TMC ನೀರನ್ನ ಕುಣಿಗಲ್ ತಾಲೂಕು ಸಮರ್ಪಕವಾಗಿ ಬೆಳೆಸ್ಕೊಳ್ಳಿಕ್ಕೆ ಹ್ಮ್. ಪೂರಕವಾದ ಕಾಮಗಾರಿಗಳನ್ನ ನಾವು ಪ್ರಾರಂಭ ಮಾಡ್ಲಿ. ಹ್ಮ್. ನಾವು ಅವ್ರ ಹಿಂದೆಗಡೆ ನಿಂತ್ಕೋತೀವಿ, ಗಾಟ್ ಹ್ಮ್ ನಾವು ಅವ್ರ ಹಿಂದೆಗಡೆ ನಿಂತ್ಕೋತೀವಿ, ನಾವು ಮುಂದೆ ನಿಂತ್ಕೋಬೇಕು ಅನ್ನೋದಿಲ್ಲ. ಹ್ಮ್. ನಾನು ಸುಮಾರು ಸಾರಿ ಹೇಳಿದ್ದೀನಿ, ಈ ತಾಲೂಕಿಗೆ ಅಭಿವೃದ್ಧಿಗೆ ಅಧ್ಯಕ್ಷರು ನೀವಿದ್ದೀರಿ. ಹ್ಮ್ ನಾವು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ನಾವು ಹೇಳಿದೀವಿ, ಹ್ಮ್. ನಮ್ಮ ಸರ್ಕಾರದಲ್ಲಿ ಏನಾದ್ರು ಆಗ್ಬೇಕು ಅನ್ನೋದ್ರೆ ನಾನ್ ಬರ್ತೀನಿ ನಿಮ್ ಜೊತೆ, ಹ್ಮ್. ನಾವು ಅಭಿವೃದ್ಧಿ ಹಣ ಮುಂಜೂರಾತಿ ಮಾಡಿಸ್ಕೊಂಡ್ ನೀವೇ ಪೂಜೆ ಮಾಡಿ ನೀವೇ ಹೆಸರು ಕಟ್ಕೊಳ್ಳಿ ಹ್ಮ್. ಅಂತ ಹೇಳಿದ್ರು ಕೂಡ ಆ 4 ವರ್ಷದಲ್ಲಿ ಒಂದು ದಿವಸ ಇವರು ಆಡಳಿತ ಪಕ್ಷದ ಅಲ್ಲಿರ್ತಕ್ಕಂಥ ನನ್ನಾಗ್ಲಿ ಹ್ಮ್. ನಮ್ಮ ಮುಖಂಡಗಳನ್ನ ಬಳಸ್ಕೊಳ್ಳಕ್ಕೆ ಅವ್ರು ಇಷ್ಟಪಡ್ಲಿಲ್ಲ. ನಿಮ್ಮ ಹೋರಾಟಗಳು ಸಫಲ ಆಗಬೇಕು ಅನ್ನೋದಾದ್ರೆ ನಿಮ್ಮದೇ ಒಂದು ಉದಾಹರಣೆ ಅಂತ ತಗೊಳ್ತೀನಿ ನಾನು. ನೋಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರೆಬಲ್ಸ್ ಅನ್ನೋರು ಹೋರಾಟ ಮಾಡಿದ್ರು. CBI ತನಿಖೆಗೆ ನ್ಯಾಯಾಲಯದಿಂದ ಆದೇಶ ತಗೊಬಂದ್ರು. ಅದು ಒಂದು ಫಲಿತಾಂಶ ಅಂತ ಹೇಳಿದ್ರೆ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ. ಇವತ್ತು ಬರೀ ಹೋರಾಟದ ಮಾತುಗಳನ್ನ ಮಾತಾಡಿದ್ರೆ ಆಗೋದಿಲ್ಲ, ಅದಕ್ಕೊಂದು ತಾರ್ಕಿಕ ಅಂತ್ಯ ತಗೊಂಡ್ಬರ್ಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಮುಂದಿನ ನಡೆ? ಇಲ್ಲ ಮೇಡಮ್, ನಮಗೆ ಹ್ಮ್. ಇಲ್ಲಿವರೆಗೂ 2 ವರ್ಷ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಕೊಟ್ಟಿದೆ. ಹ್ಮ್. ಎಚ್ಚರಿಸ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷವಾಗಿ ಮಾಡ್ತಾ ಇದೆ. ಹ್ಮ್. ಪ್ರಬಲವಾಗಿ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ದಪ್ಪ ಚರ್ಮದವರೆಗೆ ಅದು ತಲುಪ್ತಾ ಇಲ್ಲ. ಹ್ಮ್. ಹಾಗಾಗಿ ಮುಂದಿನ ದಿನಗಳಲ್ಲಿ ಹ್ಮ್. ಸರ್ಕಾರ ಇರಬೇಕಾ ಇರಬಾರ್ದ ಅನ್ನೋ ರೀತಿನಲ್ಲಿ ಬಿಜೆಪಿ ಹೋರಾಟವನ್ನ ಮಾಡ್ತದೆ. ಹ್ಮ್. ಅದೇ ರೀತಿ ಬಿಜೆಪಿ ಕೈ ಜೋಡಿಸ್ಲಿಕ್ಕೆ JDS ಕೂಡ ತಯಾರಾಗಿದೆ. ಹಾಗೆ ನಿಮ್ಮ ಬಿಜೆಪಿಯ ಬಹುತೇಕ ನಾಯಕರು ಬೆಳಗ್ಗೆ ಚುನಾವಣೆ ಆದ್ರೆ ನಾವೇ ಬರ್ತೀವಿ ಅನ್ನುವಂತ ಮಾತುಗಳನ್ನ ಆಡ್ತಾರೆ. ಆದ್ರೆ ಆ ಕಾನ್ಫಿಡೆನ್ಸ್ ಇದೆಯಾ? ಆ ಕಾನ್ಫಿಡೆನ್ಸ್ ಇದೆಯಾ ನಿಮ್ಗೆ ಅಂತ? ಈಗ ಇತ್ತೀಚೆಗೆ ಸುಮಾರು ಸಮೀಕ್ಷೆಗಳು ಬಂದಿದೆ. ಹ್ಮ್ ಬಹುಶಃ ಆ ಸಮೀಕ್ಷೆಗಳು 100% ಅಲ್ದಲೇ ಇದ್ರು, ಹ್ಮ್. 70-80 ಭಾಗ 100ಕ್ಕೆ 100ರಷ್ಟು ನಿಜ ಆಗಿದೆ. ಇಂದಿನ ಹ್ಮ್. ಬೇರೆ ಬೇರೆ ರಾಜ್ಯಗಳು ಚುನಾವಣೆ ಎಲ್ಲ ತಗೋತು ಅಂತ ಹೇಳಿದಾಗ ಹ್ಮ್. ನಿಜವಾಗ್ ಒಳ್ಳೆ ನಿರೀಕ್ಷೆ ಇದೆ. ಹ್ಮ್. ಹಾಗಾಗಿ ಇವತ್ತು ಏನ ಸಮೀಕ್ಷೆ ಬರ್ತಾ ಇದೆ, ಹ್ಮ್. ಜನ ಬದಲಾವಣೆ ಬಯಸ್ತಾ ಇರುವಂಥದ್ದು, ಈ ಹ್ಮ್. ಕಾಂಗ್ರೆಸ್ ಸರ್ಕಾರದ ಆಡಳಿತ ವಿರುದ್ಧವಾಗಿ ಬೇಸತ್ತು ಹೋಗಿರ್ತಕ್ಕಂಥದ್ದು. ಹ್ಮ್. ಇವತ್ತು ಚುನಾವಣೆ ಮಾಡಿ ನಡೆದ್ರು ಕೂಡ ಹ್ಮ್. ಏನ್ ಪುಕ್ಷೇಟ ಭಾಗ್ಯ ಕೊಟ್ಟು ಕಳಸಾರಿ ಹ್ಮ್. ಹೆಣ್ಮಕ್ಳು ಓಟ್ ಹಾಕ್ಸ್ಕೊಂಡಿದ್ರು, ಹ್ಮ್. ಅವ್ರು ಯಾರೂ ಕೂಡ ಇವತ್ತು ಕಾಂಗ್ರೆಸ್ ಓಟ್ ಹಾಕಕ್ಕೆ ರೆಡಿ ಇಲ್ಲ. ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಸ್ಪರ್ಧೆ ಮತ್ತು ಪಕ್ಷದಿಂದ ಟಿಕೆಟ್ ನಿರೀಕ್ಷೆ? ನನಗೆ ಯಾವತ್ತು ಚುನಾವಣೆ ನಡೆದ್ರು ಬಿಜೆಪಿಯಿಂದ ನಾನೇ ಅಭ್ಯರ್ಥಿ. ಹ್ಮ್. ಅದರೊಳಗೆ ಎರಡೊಂದು ಮಾತಿಲ್ಲ. ಹ್ಮ್. NDA ಹೊಂದಾಣಿಕೆ ಆಗಿದೆ. ಹ್ಮ್. ನಾನು ಇಲ್ಲಿವರೆಗೂ ಸೋತಿರ್ತಕ್ಕಂಥ ಚುನಾವಣೆಯಲ್ಲಿ 2ನೇ ಸ್ಥಾನದಲ್ಲೇ ಇರುವಂಥದ್ದು. ಹ್ಮ್. ಹಾಗಾಗಿ NDA ಹೊಂದಾಣಿಕೆ ಆದರೂ ಈ ಸ್ಥಾನ, ಈ ಕ್ಷೇತ್ರ ಬಿಜೆಪಿಗೆ ಸಿಗ್ತದೆ, ನಾನೇ ಅಭ್ಯರ್ಥಿ ಆಗ್ತೀನಿ. ಹ್ಮ್. NDA ಅಥವಾ ಬಿಜೆಪಿ ಹೊಂದಾಣಿಕೆ ಆಗಲಿಲ್ಲ ಅಂತಂದ್ರೂ ಕೂಡ ಹ್ಮ್. ಬಿಜೆಪಿಯಿಂದ ನಾನು ಅಭ್ಯರ್ಥಿ ಆಯ್ತೀನಿ. ಅದರೊಳಗೆ ಯಾವುದೇ ಅನುಮಾನ ಇಲ್ಲ. ಹ್ಮ್. ನಮ್ಮ ಕಾರ್ಯಕರ್ತರು ಇವತ್ತು ಬಹಳ ಉತ್ಸಾಹವಾಗಿದ್ದಾರೆ. ಹ್ಮ್. ಕೃಷ್ಣಕುಮಾರ್ ಒಂದ್ಸಾರಿ MLA ಆಗಬೇಕು, ಅವರಿಂದ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಬಹುದು ಅಂತಕ್ಕಂಥ ಖುಷಿಯಲ್ಲಿದ್ದಾರೆ. ಹ್ಮ್. ಹಾಗಾಗಿ ಸ್ಪರ್ಧೆಯಿಂದ ಹಿಂದೆ ಸರಿತಕ್ಕಂಥ ಮಾತಿಲ್ಲ. ಸ್ಪರ್ಧೆ 100ಕ್ಕೆ 100ರಷ್ಟು ಇರ್ತದೆ. ಬಿಜೆಪಿಯಿಂದ ನಾನೇ ಅಭ್ಯರ್ಥಿ ಆಗ್ತೀನಿ. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಕುಣಿಗಲ್ ಕ್ಷೇತ್ರದ ಅಭಿವೃದ್ಧಿ ಎತ್ತ ಸಾಗಿದೆ, ರಾಜ್ಯದ ಆಡಳಿತ ಹೇಗಿದೆ, ಬಿಜೆಪಿಯ ಆಂತರಿಕ ಸಮಸ್ಯೆಗಳು
ಹೇಗೆ ಬಗೆಹರಿಬೇಕು ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಾನು ಅಷ್ಟೇ ನಿಮಗೆ ನನ್ನ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ನಿಮ್ಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಈ ಒಂದು ಮುಖಾಮುಖಿ ಕಾರ್ಯಕ್ರಮದಲ್ಲಿ ನಮಗೊಂದು ಅವಕಾಶ ಮಾಡಿಕೊಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ನಿಮಗೆ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ನೋಡ್ತಾ ಇದ್ರಲ್ಲ, ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಡಿ ಕೃಷ್ಣಕುಮಾರ್ ಅವರು ಭಾಗಿಯಾಗಿದ್ರು. ಕುಣಿಗಲ್ ಕ್ಷೇತ್ರ ಅಂತ ಸಂದರ್ಭದಲ್ಲಿ ಅಭಿವೃದ್ಧಿ ಪಥದತ್ತ ಸಾಗಬೇಕು, ಅಲ್ಲಿ ಶಾಸಕರ ಕಾರ್ಯವೈಖರಿ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯ ಬಿಜೆಪಿ ಅಂದ ಸಂದರ್ಭದಲ್ಲಿ ಹೌದು ಎಡವಿದೆ, ಸರಿಪಡಿಸ್ಕೊಳ್ಳೋದಕ್ಕೊಂದು ಸಮಯ ಇದೆ, ಸಮಯಾವಕಾಶ ಇದೆ. ಅವಕಾಶವನ್ನ ದೊಡ್ಡ ದೊಡ್ಡ ನಾಯಕರು ಬಳಸ್ಕೊಳ್ಬೇಕು, ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.